ಅಕ್ಷಯ ಪಾತ್ರೆ. ಈ ಹೆಸರು ಕೇಳುತ್ತಿದ್ದಂತೆ ನಮ್ಮ ಮನಸ್ಸಿಗೆ ಮೊದಲು ನೆನಪಿಗೆ ಬರುವುದು ಏನು ಗೊತ್ತಾ? ಈ ಪಾತ್ರೆಯಲ್ಲಿ ಏನು ಹಾಕಿದರೂ ಅದು 1ಕ್ಕೆ 100 ಪಟ್ಟು ಹೆಚ್ಚಾಗಿ ಎಂದಿಗೂ ಖಾಲಿಯಾಗದೆ ಹಾಗೇ ಉಳಿಯುತ್ತದೆ ಎಂಬ ಶಕ್ತಿ. ಮಹಾಭಾರತದಲ್ಲಿ ಹೇಳಿರುವಂತೆ ಪಾಂಡವರು ತಮ್ಮ 12 ವರ್ಷಗಳ ಅರಣ್ಯವಾಸದ ಸಮಯದಲ್ಲಿ ಸಾವಿರಾರು ಜನರಿಗೆ ಆಹಾರ ನೀಡಲು ಈ ಅಕ್ಷಯ ಪಾತ್ರೆಯನ್ನು ಬಳಸಿದರು. ಆದರೆ ಈ ಅಕ್ಷಯ ಪಾತ್ರೆ ಪಾಂಡವರಿಗೆ ಹೇಗೆ ದೊರೆಯಿತು? ಮಹಾಭಾರತ ಕಾಲದ ಆ ಅಕ್ಷಯ ಪಾತ್ರೆ ಈಗ 2026ರಲ್ಲಿ ಎಲ್ಲಿದೆ? ಈ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ಅಕ್ಷಯ ಪಾತ್ರೆ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದಲೇ ಇದರ ಮೇಲೆ ಅನೇಕ ಸೂಪರ್ ಹಿಟ್ ಸಿನಿಮಾಗಳು ಬಂದಿವೆ. ಹಾಗಾಗಿ ಮುಂದಿನ 5 ನಿಮಿಷಗಳು ರಿಲ್ಯಾಕ್ಸ್ ಆಗಿ ಕುಳಿತು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ನಾನು ನಿಮ್ಮನ್ನು ಮಹಾಭಾರತದ ಪಾಂಡವರ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ. ವೆಲ್ಕಮ್ ಟು ಸಮಯ. ಶಕುನಿಯ ಪಾಶಕಾಟದ ಕಾರಣದಿಂದ ಪಾಂಡವರು ಜೂಜಿನಲ್ಲಿ ಸೋತು ಹೋದರು. ಅದರಿಂದ ಕೌರವರ ಹಿರಿಯನಾದ ದುರ್ಯೋಧನನು ಪಾಂಡವರಿಗೆ 12 ವರ್ಷಗಳ ಅರಣ್ಯವಾಸ ಮತ್ತು 1 ವರ್ಷದ ಅಜ್ಞಾತವಾಸ ಶಿಕ್ಷೆ ವಿಧಿಸಿದನು. ಅಜ್ಞಾತವಾಸ ಅಂದರೆ ತಮ್ಮ ಗುರುತು ತಿಳಿಯದಂತೆ ಮಾರುವೇಷದಲ್ಲಿ ಜೀವನ ನಡೆಸುವುದು. ಹಸ್ತಿನಾಪುರದಲ್ಲಿ ಧರ್ಮವಿಲ್ಲದ ಆಡಳಿತದಲ್ಲಿ ಬದುಕಲು ಸಾಧ್ಯವಿಲ್ಲ ಎಂದು ಹೇಳಿ ಪಾಂಡವರು ದ್ರೌಪದಿ, ಸುಭದ್ರ, ಅಭಿಮನ್ಯು, ಉಪಪಾಂಡವರು ಹಾಗೂ ಸೈನಿಕರೊಂದಿಗೆ ಸುಮಾರು 14,000 ರಥಗಳೊಂದಿಗೆ ಅರಣ್ಯವಾಸಕ್ಕೆ ಹೊರಟರು. ಅಷ್ಟೇ ಅಲ್ಲದೆ ಹಸ್ತಿನಾಪುರದ ಸುಮಾರು 10,000 ಬ್ರಾಹ್ಮಣರೂ ಕೂಡ ಅನ್ಯಾಯದ ಆಡಳಿತದಲ್ಲಿ ನಾವು ಇರಲಾರೆವು, ನಾವು ಕೂಡ ನಿಮ್ಮ ಜೊತೆಗೆ ಅರಣ್ಯವಾಸಕ್ಕೆ ಬರುತ್ತೇವೆ ಎಂದು ಪಾಂಡವರ ಜೊತೆ ಹೊರಟರು. ಧರ್ಮರಾಜನು ಅವರಿಗೆ ಹೇಳಿದನು, ನಿಮ್ಮ ಪ್ರೀತಿಯನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ, ಆದರೆ ಅರಣ್ಯದಲ್ಲಿ ತಂದಮೂಲಗಳನ್ನು ತಿಂದು ಬದುಕುವುದು ನಿಮಗೆ ಕಷ್ಟವಾಗುತ್ತದೆ, ನೀವು ಇಲ್ಲೇ ಉಳಿಯಿರಿ. ಆದರೆ ಬ್ರಾಹ್ಮಣರು ಕೇಳಲಿಲ್ಲ. ಎಷ್ಟೇ ಕಷ್ಟವಾದರೂ ನಿಮ್ಮ ಜೊತೆಯಲ್ಲೇ ಇರುತ್ತೇವೆ, ಅಗತ್ಯವಿದ್ದರೆ ನಮ್ಮ ಆಹಾರವನ್ನು ನಾವೇ ಸಂಪಾದಿಸಿಕೊಳ್ಳುತ್ತೇವೆ ಎಂದು ಪಾಂಡವರ ಜೊತೆ ಅರಣ್ಯಕ್ಕೆ ಹೊರಟರು. ಅರಣ್ಯಕ್ಕೆ ಹೋಗುವ ಮಾರ್ಗದಲ್ಲಿ ಧರ್ಮರಾಜನ ಮನಸ್ಸಿನಲ್ಲಿ ಒಂದೇ ಚಿಂತನೆ, ಇಷ್ಟು 1000 ಜನರಿಗೆ ಆಹಾರವನ್ನು ಹೇಗೆ ಒದಗಿಸಬೇಕು? ಅದನ್ನು ಗಮನಿಸಿದ ಸೌನಕ ಮಹರ್ಷಿ ಧರ್ಮರಾಜನ ಬಳಿಗೆ ಬಂದು ಹೇಳಿದರು, ಈ ಭೂಮಂಡಲದ ಎಲ್ಲಾ ಜೀವಿಗಳಿಗೆ ಆಹಾರ ಮತ್ತು ನೀರನ್ನು ಕೊಡುವವನು ಸೂರ್ಯ ಭಗವಂತ. ನೀನು ಅವನನ್ನು ಪ್ರಾರ್ಥಿಸಿ ಸಂತೃಪ್ತಿಪಡಿಸಿದರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಅವರು ಧರ್ಮರಾಜನಿಗೆ 108 ಸೂರ್ಯನಾಮಗಳನ್ನು ಅರ್ಥಸಹಿತವಾಗಿ ಉಪದೇಶಿಸಿ ತಕ್ಷಣವೇ ಪೂಜೆ ಪ್ರಾರಂಭಿಸಬೇಕೆಂದು ಹೇಳಿದರು. ಅರಣ್ಯಕ್ಕೆ ತಲುಪಿದ ಮರುದಿನವೇ ಧರ್ಮರಾಜನು ಬೆಳಗಿನ ಜಾವ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಸಂಪೂರ್ಣ ಶುದ್ಧಚಿತ್ತದಿಂದ ಸೂರ್ಯ ಭಗವಂತನ ಆರಾಧನೆ ಆರಂಭಿಸಿದನು. ಕೆಲವು ದಿನಗಳ ನಂತರ ಸೂರ್ಯ ಭಗವಂತನು ಸ್ವಯಂ ಪ್ರತ್ಯಕ್ಷನಾಗಿ ಧರ್ಮರಾಜನಿಗೆ ಒಂದು ತಾಮ್ರದ ಪಾತ್ರೆ ನೀಡಿದನು. ಧರ್ಮರಾಜ, ಈ 12 ವರ್ಷಗಳ ಅರಣ್ಯವಾಸದಲ್ಲಿ ದ್ರೌಪದಿಯ ಕೈಯಿಂದ ಅರಣ್ಯದಲ್ಲಿ ದೊರೆಯುವ ತರಕಾರಿಗಳನ್ನು ಈ ಪಾತ್ರೆಯಲ್ಲಿ ಬೇಯಿಸಿ ಎಷ್ಟು ಜನರಿಗೆ ಬಡಿಸಿದರೂ ಇದು ಖಾಲಿಯಾಗುವುದಿಲ್ಲ. ಆದರೆ ಯಾರಾದರೂ ಈ ಪಾತ್ರೆಯನ್ನು ಸಂಪೂರ್ಣ ತಲೆಕೆಳಗಿಟ್ಟರೆ ಆ ದಿನಕ್ಕೆ ಇದರ ಶಕ್ತಿ ನಿಲ್ಲುತ್ತದೆ ಎಂದು ಹೇಳಿ ಅಂತರ್ಧಾನನಾದನು. ಆ ದಿನದಿಂದ ಪಾಂಡವರ ಜೊತೆಗೆ ಅರಣ್ಯಕ್ಕೆ ಬಂದ ಸಾವಿರಾರು ಜನರ ಹಸಿವು ಈ ಅಕ್ಷಯ ಪಾತ್ರೆಯಿಂದಲೇ ತಣಿಯಿತು. ಆದರೆ ಮಹಾಭಾರತ ಕಾಲದ ಈ ಅಕ್ಷಯ ಪಾತ್ರೆ ಇಂದಿಗೂ ಭಾರತದಲ್ಲಿ ಇದೆಯೇ? ಇದ್ದರೆ ಅದು ಎಲ್ಲಿದೆ? ಇದನ್ನು ತಿಳಿಯಲು ಒಂದು ಆಸಕ್ತಿಕರ ಘಟನೆ ನೋಡೋಣ. ತ್ರೇತಾಯುಗದಲ್ಲಿ ಹನುಮಂತ, ದ್ವಾಪರ ಯುಗದಲ್ಲಿ ಭೀಮಸೇನ ಇಬ್ಬರೂ ವಾಯುದೇವನ ಅವತಾರಗಳೇ. ಕಲಿಯುಗದಲ್ಲಿ ವಾಯುದೇವನ ಅವತಾರವೆಂದರೆ ಮಾಧ್ವಾಚಾರ್ಯರು. ಮಾಧ್ವಾಚಾರ್ಯರು ತಮ್ಮ ಹಿಂದಿನ ಜನ್ಮದಲ್ಲಿ ಭೀಮಸೇನನಾಗಿದ್ದೇನೆ ಎಂಬುದಕ್ಕೆ ಅನೇಕ ಘಟನೆಗಳಿವೆ. ಒಂದು ದಿನ ಅವರು ತಮ್ಮ ಶಿಷ್ಯರೊಂದಿಗೆ ದ್ವಾಪರ ಯುಗದ ಕುರುಕ್ಷೇತ್ರ, ಇಂದಿನ ಹರಿಯಾಣಗೆ ಹೋಗುತ್ತಾರೆ. ಒಂದು ನಿರ್ದಿಷ್ಟ ಸ್ಥಳಕ್ಕೆ ಬಂದಾಗ ಅವರಿಗೆ ಹಿಂದಿನ ಜನ್ಮದ ನೆನಪು ಬಂದು ಆವೇಶಗೊಂಡು ಹೇಳಿದರು, ಈ ಮಣ್ಣಿನ ಕೆಳಗೆ ನನ್ನ ಹಿಂದಿನ ದೇಹ ಇದೆ, ನಾನು 100 ಆನೆಯ ಶಕ್ತಿ ಹೊಂದಿದ ಭೀಮಸೇನ. ಶಿಷ್ಯರು ಆಶ್ಚರ್ಯಗೊಂಡು ಅಲ್ಲಿ ತೋಡಿದಾಗ ಅವರ ಕಣ್ಮುಂದೆ ಕಾಣಿಸಿಕೊಂಡದ್ದು ಸ್ವರ್ಣ, ಮಣಿ, ರತ್ನಗಳಿಂದ ಅಲಂಕೃತವಾದ ಭೀಮಸೇನನ ಗದೆ. ಶಿಷ್ಯರು ಗುರುಗಳ ಮಹಿಮೆಯನ್ನು ಅರಿತು ಅವರ ಪಾದಗಳಿಗೆ ನಮಿಸಿದರು. ಮಾಧ್ವಾಚಾರ್ಯರು ಅದನ್ನು ಯಾರಿಗೂ ಕಾಣದಂತೆ ಮಣ್ಣಿನಲ್ಲಿ ಮರಳಿ ಮುಚ್ಚಲು ಹೇಳಿ ಅಲ್ಲಿಂದ ಹೊರಟರು. ಮಾಧ್ವಾಚಾರ್ಯರು ಸುಮಾರು 750 ವರ್ಷಗಳ ಹಿಂದೆ ಕರ್ನಾಟಕದ ಉಡುಪಿಯಲ್ಲಿ ಸ್ವಯಂ ಶ್ರೀಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಜೊತೆಗೆ ಒಂದು ಅಕ್ಷಯ ಪಾತ್ರೆಯನ್ನು ನೀಡಿದರು. ಈ ಪಾತ್ರೆಯ ಮೂಲಕ ಅನ್ನದಾನ ಮಾಡಿದರೆ ಎಷ್ಟು 1000 ಜನರಿಗೆ ಬಡಿಸಿದರೂ ಅನ್ನ ಕಡಿಮೆಯಾಗುವುದಿಲ್ಲ ಎಂದು ಹೇಳಿದರು. ಆದರೆ ಇದು ಪಾಂಡವರ ಅಕ್ಷಯ ಪಾತ್ರೆನಾ? ಇಲ್ಲ. ಪಾಂಡವರಿಗೆ ಸೂರ್ಯ ಭಗವಂತ ನೀಡಿದ್ದು ತಾಮ್ರದ ಪಾತ್ರೆ. ಉಡುಪಿಯಲ್ಲಿರುವ ಅಕ್ಷಯ ಪಾತ್ರೆ ಮರದಿಂದ ನಿರ್ಮಿತವಾದ ಅಕ್ಷಯ ಪಾತ್ರೆ. ಅದು ಮಾಧ್ವಾಚಾರ್ಯರು ತಮ್ಮ ತಪೋಶಕ್ತಿಯಿಂದ ಸೃಷ್ಟಿಸಿದ ಅಕ್ಷಯ ಪಾತ್ರೆ. ಸಿನಿಮಾಗಳಲ್ಲಿ ತೋರಿಸುವಂತೆ ಒಂದೇ ಲಡ್ಡು ಲಕ್ಷ ಲಡ್ಡುಗಳಾಗುವ ಶಕ್ತಿ ಇದಕ್ಕೆ ಇಲ್ಲ. ಆದರೆ ಉಡುಪಿಯಲ್ಲಿ ಇಂದಿಗೂ ಬೇಯಿಸಿದ ಅನ್ನವನ್ನು ಈ ಅಕ್ಷಯ ಪಾತ್ರೆಯಿಂದ ಗರಟೆಯಿಂದ ಸ್ಪರ್ಶಿಸಿದರೆ ಎಷ್ಟು 1000 ಜನರಿಗೆ ಬಡಿಸಿದರೂ ಅನ್ನ ಸಾಲುತ್ತದೆ ಎಂದು ನಂಬಿಕೆ.
ಹಾಗಾಗಿ ಅಂತಿಮವಾಗಿ ಹೇಳಬೇಕೆಂದರೆ ನಾನು ಒಂದು 9 to 7 ಜಾಬ್ ಮಾಡುತ್ತಾ ಉಳಿದ ಸಮಯದಲ್ಲಿ ತುಂಬಾ ಶ್ರಮಪಟ್ಟು ವಿಡಿಯೋಗಳನ್ನು ಮಾಡುತ್ತಿದ್ದೇನೆ. ನೀವು ಹೆಚ್ಚು ಲೈಕ್ ಮಾಡಿದಷ್ಟು ಈ ವಿಡಿಯೋ ಹೆಚ್ಚು ಜನರಿಗೆ ತಲುಪುತ್ತದೆ. ಹೆಚ್ಚು ಜನರು ನೋಡಿದಷ್ಟು ನನಗೂ ಇನ್ನಷ್ಟು ವಿಡಿಯೋ ಮಾಡಲು ಮೋಟಿವೇಶನ್ ಬರುತ್ತದೆ. ಹಾಗಾಗಿ ಲೈಕ್ ಮಾಡೋದನ್ನು ಮರಿಬೇಡಿ.